ಆಸ್ಪತ್ರೆ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಒಪ್ಪತೀಶ್ವರ ಕೆರೆ ಒಡ್ಡು ಒಡೆದು ಪರಿಣಾಮ ಗ್ರಾಮದ ಹಲವಾರು ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಹಾಳಾಗಿದ್ದ ಪರಿಣಾಮ ಇಂದು ಕಲಬುರಗಿ ಜಿಲ್ಲೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಮತ್ತು ಅಧಿಕಾರಿಗಳು ಕೆರೆಗೆ ಮತ್ತು ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಭಾಷ್ ಪೊಲೀಸ್ ಪಾಟೀಲ್ ಮತ್ತು ಪಿಡಿಒ ಸೇರಿದಂತೆ ಪ್ರಭಾಕರ್ ಮಡ್ಡಿಟೋಟ, ಶ್ರೀಕಾಂತ್ ಕೌಲಗಿ, ಪ್ರಭಾಕರ್ ಬಂಡಿ ಒಡ್ಡರ, ರಮೇಶ್ ರಾಠೋಡ್, ಸಿದ್ದರಾಮ ಸಿರುವಾಳ, ರಮೇಶ ಕಳಶೆಟ್ಟಿ, ಸೈಪನ ಸಾಬ್, ರಮೇಶ ನಾಸಿ, ಶರಣು ಬೆಳಮಗಿ, ದಸ್ತಗಿರಿ, ಸಂತೋಷ್ ನಿಂಬಾಳ, ಬಾಬು ತೆಲ್ಲೂರ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾರ್ಷಲ್ ಡ್ಯಾಮೇಜ್ ನಲ್ಲಿ ಕ್ಲೇಮ್ ಮಾಡಿ ಸರ್ಕಾರ ಹಣ ಕೊಡ್ತಾರೆ. ಪಾರ್ಷಲ್ ಡ್ಯಾಮೇಜ್ ಕ್ಲೇಮ್ ಮಾಡಬಹುದು. ಅದು ವಿಎ ಮತ್ತು ಪಿಡಿಒ ಇಬ್ಬರಿಗೆ ಹೇಳಬೇಕು, ಅವರು ವರದಿ ಕೊಡ್ತಾರೆ. ಸರ್ 60 ಮನೆ ಆಗ್ಯಾವಲ್ಲ, ನಿನ್ನೆ 60 ಮನೆ ಆಗಿರೋದೇ. ಹಾ ಸರ್, ಪಾರ್ಷಲ್ ಡ್ಯಾಮೇಜ್ ಅಂತ ಇರುತ್ತೆ. 3 ಕಡೆ ಇರ್ತವೆ. ಪಾರ್ಷಲ್ ಡ್ಯಾಮೇಜ್ ಮತ್ತು ಒಂದು ಫುಲ್ ಡ್ಯಾಮೇಜ್ ಇರುತ್ತೆ, ಒಂದು ಸಣ್ಣ ಡ್ಯಾಮೇಜ್. ಸೊ ಪಾರ್ಷಲ್ ಡ್ಯಾಮೇಜ್ ಅಮೌಂಟ್ ಸಿಗುತ್ತೆ. ಅವ್ರು ನೋಡ್ಕೊಂಡು ಗ್ರಾಮ ಸಹಾಯಕನ ನೀವು ಪಟ್ಟಿ ಮಾಡಿ ನಿನ್ನೆ ಮಾಡಿ ಅವರಿಗೆ ಸ್ವಲ್ಪ ಅಮೌಂಟ್ ಸಿಗುತ್ತೆ ಸರ್ಕಾರದಿಂದ. पानी अभी खा रहे। हाँ, तो परसों रात को आया, रात को 1:30 बजे। कहाँ तक आया? वो पानी मलन को लगेगा, तो मसाला लगा हुआ। हाँ, मलन को लगेगा। इस पर एक हेड आया। फिर क्या घर में जो आइटम होंगे, आइटम इधर कुछ नहीं है। दाल, आटा, कुछ भी नहीं गया हमारा। इनका गया था, इनके बाजू वाले का। नहीं, पर आपको पहले खबर लगी हुई एकदम आया होगा ना चांस से? पानी तो आया, कुछ हमारा घुसना नहीं, अंदर नहीं गया पानी, कमरे भी नहीं गया। ये क्या है नहीं, बाहर का पलंग यहाँ से इधर बारिश का पानी। रात को यही सोए थे क्या? हाँ, मैं नहीं था, मैं गुलबर्ग। सर ले सर एस्टिमेट रेडी ಮಾಡಪ್ಪ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.